ಮಾಡ್ತಾರೆ, ಆ ದುಡ್ಲಿಂದ ಆಗ್ತದೆ, ಸಂತೋಷ ಇದೆ. ಆದರೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ? ವೇರ್ ಇಸ್ ಅಸೆಸ್ಮೆಂಟ್ ಪ್ಲಾನ್? ನಮ್ಮ ಹತ್ರ ಒಂದು ರಿಪೋರ್ಟ್ ಇಲ್ಲ. ನೀವು KDP ಮೀಟಿಂಗ್ ಬರಬೇಕು. ಆಮೇಲೆ ಕಳೆದ ಬಾರಿ ನಾವೇನು ಮಾಡಿದ್ವಿ, ಎಲ್ಲರನ್ನ ಸೇರಿಸ್ಕೊಂಡ್ಬಿಟ್ಟು ಯು ಹ್ಯಾಡ್ ಕಾಲ್ಡ್ ಮೀ ಫಾರ್ ಮೀಟಿಂಗ್, ಯು ಡಿಂಟ್ ಕಾಲ್ ಮೀ ಫಾರ್ ಮೀಟಿಂಗ್. ವೈ ಕಳಿಸಲ್ಲ? ಐ ಆಮ್ ಆಸ್ಕಿಂಗ್ ಯು, ವೈ ಡಿಂಟ್ ಯು ಕಾಲ್ ಫಾರ್ ದ ಮೀಟಿಂಗ್? ಇದು ಯೂನಿವರ್ಸಿಟಿ, ನೀವು ಯು ಆರ್ ನಾಟ್ ದ ಯೂನಿವರ್ಸಿಟಿ ಹಿಯರ್, ನೈದರ್ ಐ ಆಮ್ ದ ಮಿನಿಸ್ಟರ್ ಹಿಯರ್. ದಿಸ್ ಇಸ್ ಸಿಸ್ಟಮ್ ವಿ ನೀಡ್ ಟು ರೆಸ್ಪೆಕ್ಟ್. ಇಫ್ ಯು ಕಾಲ್ ಮೋರ್ ಪೀಪಲ್ ಟು ಪಾರ್ಟಿಸಿಪೇಟ್, ಎಲ್ಲರಿದ್ದಾರೆ. ನೀವು ಜಾಸ್ತಿ ಜನರಿಗೆ ಇನ್ವಾಲ್ವ್ ಮಾಡ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಾಗ್ತದೆ. ನೀವು ವೈಯಕ್ತಿಕವಾಗಿ ನೀವು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ? ವೈ ಡಿಂಟ್ ಯು ಇನ್ವಾಲ್ವ್ ಮೀ? ವೈ ಡಿಂಟ್ ಯು ಕಾಲ್ ಮೀ? ವೈ ಡಿಂಟ್ ಯು ಯೂಸ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್? ವೈ ಡಿಂಟ್ ಯು ಕಾಲ್ ಎನಿ ಆಫ್ ದ ರೆಪ್ರೆಸೆಂಟೇಟಿವ್? ಡೋಂಟ್ ಡೂ ದಿಸ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಹಿಯರ್, ನೈದರ್ ಐ ಆಮ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಹಿಯರ್. ಸಿಸ್ಟಮ್ ಉಳಿಬೇಕು. ನೀವು ಸಕ್ರಿಯವಾಗಿ, ದಯಮಾಡಿ ಇರ್ತಕ್ಕಂಥವ್ರು, ನೀವು ಸಕ್ರಿಯವಾಗಿ ಸಾರ್ವಜನಿಕರನ್ನ ಕರೆಸಬೇಕು, ಮಾತಾಡಬೇಕು. ಯು ಶುಡ್ ಬಿ ಔಟ್ ಗೋಯಿಂಗ್. ಯು ಆರ್ ಆಲ್ ವೆಲ್ ಆಫ್ ಟು ಡೂ. ದೇರ್ ನಥಿಂಗ್ ರಾಂಗ್ ಇನ್ ವೇ ವಿ ಆರ್ ವರ್ಕಿಂಗ್. ಬಟ್ ಆಸ್ ಲಾಂಗ್ ಆಸ್ ಇನ್ಕ್ಲೂಸಿವ್ ಆಗಿ ನೀವು ವರ್ಕ್ ಮಾಡಲಿದ್ರೆ ಇದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ, ನೋ ಬಡಿ ಇಸ್ ಪರ್ಮನೆಂಟ್. ಐ ಆಲ್ವೇಸ್ ಸ್ಪೀಕ್ ಫಿಲಾಸಫಿಕಲ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಇನ್ ಸಮ್ ಇಯರ್ಸ್. ಯು ಆರ್ ಗೋಯಿಂಗ್ ಟು, ನೀವು ರಿಟೈರ್ಡ್ ಆಗ್ತೀರಿ, ನಾವೇನು ಭಾಳ ವರ್ಷದಲ್ಲಿ ಈ ಅಧಿಕಾರನೂ ನಮಗೇನು ಭಾಳ ವರ್ಷ ಇರೋದಿಲ್ಲ. ಆದರೆ ಸಿಸ್ಟಮ್ ನೀವು ಎಲ್ಲಿವರೆಗೆ ಇಂಟಿಗ್ರೇಟ್ ಮಾಡೋದಿಲ್ಲ. ನಾನು ಮೊನ್ನೆ ಬಂದಾಗ ಫಸ್ಟ್ ಮೀಟಿಂಗ್ ಅದೇ ಕೇಳಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟು ಇರಿಗೇಟೆಡ್ ಲ್ಯಾಂಡ್ ಇದೆ ನಿಮ್ಮ ಹತ್ರ ಮಾಹಿತಿ ಇರಲ್ಲ. ಯಾಕಿರಲ್ಲ? ನಿಮಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟೇ ಇಲ್ಲ. ಬಿಕಾಸ್ ಯು ಡೋಂಟ್ ವಾಂಟ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಗೆಟ್ ಸಿಸ್ಟಮ್ ಇನ್ ಟು ಪ್ಲೇಸ್. ದೇರ್ ಆರ್ ಸೋ ಮೆನಿ ಇಶ್ಯೂಸ್. ನೀವು ಅದಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಂದುಗಡೆ ದಯಮಾಡಿ ನೀವು ಇರ್ತಿರೋ ಇಲ್ಲೋ, ಯಾರು ಬರ್ತಾರೋ ವೈಸ್ ಚಾನ್ಸಲರ್ ಆಗಿ, ಹೂ ಇಸ್ ಗೋಯಿಂಗ್ ಟು ಬಿ ಹೆಡ್ ಇಯರ್, ವಿ ಡೋಂಟ್ ನೋ. ಬಟ್ ಲೆಟ್ ದಿಸ್ ಯೂನಿವರ್ಸಿಟಿ ಮಾಡಲಿ. ಇವತ್ತು ವಿಶೇಷವಾಗಿ ಒಬ್ಬರ ಹೆಸರು ನಾವು ಹೇಳ್ಬೇಕು. ಒಂದು, ಕೃಷ್ಣರಾಜ ಒಡೆಯವ್ರನ್ನ ನಾವು ಈ ಸಂದರ್ಭ ನೆನೆಸ್ಬೇಕು. ಯಾಕಂದ್ರೆ ಅವರು ಕೋಲ್ಸ್ಮ್ಯಾನ್ ಅಂತ ಒಬ್ಬ ಕೆನಡಿಯನ್ ಸೈಂಟಿಸ್ಟ್ಗೆ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಆಸ್ಥಾನದಲ್ಲಿ ಅವ್ರನ್ನ ಕರೆಸಿ, ಆಗಿನ ಕಾಲದಲ್ಲಿ ಈ ನಾವೇನು ಎಂಟಾಲಜಿ ಅಂತೀವಿ, ಪ್ಯಾಥಾಲಜಿ ಅಂತ ಹೇಳ್ತೀವಿ, ಆಗಿನ ಕಾಲದಲ್ಲಿ 1901ನೇ ಇಸ್ವಿನಲ್ಲಿ ಸಾಯಿಲ್ ಟೆಸ್ಟ್ ಮಾಡಿರ್ತಕ್ಕಂಥ ಏಕೈಕ ಪ್ರಗತಿ ರಾಜ ಯಾರೇ ಇದ್ರೆ ಅದು ನಮ್ಮ ಕೃಷ್ಣರಾಜ ಒಡೆಯರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರ ಸಂದರ್ಭದಲ್ಲಿ ಹೆಬ್ಬಾಳ್ನಲ್ಲಿ 1913ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಡಿಪ್ಲೊಮಾ ಇನ್ ಅಗ್ರಿಕಲ್ಚರು ಇವತ್ತದು MR ಆಗಿ 1946ನೇ ಇಸ್ವಿನಲ್ಲಿ ಯೂನಿವರ್ಸಿಟಿ ಆಗಿ ಬೆಳೆದಿದೆ. ಇದು 1986ನೇ ಇಸ್ವಿಯಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಇಲ್ಲಿಂದ ಬಹಳಷ್ಟು ಒಳ್ಳೇದಾಗಿದೆ. ಬಟ್ ಆದರೆ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, 2 ಪೊಲಿಟಿಷಿಯನ್ ನಲ್ಲಿ ಈಗೋ ಇದೆ, 2 ಬ್ಯೂರೋಕ್ರಾಟ್ಸ್ ನಲ್ಲಿ ಈಗೋ ಇದೆ, 2 ಸೈಂಟಿಸ್ಟ್ ನಲ್ಲಿ ಈಗೋ ಇದೆ, ಬೇರೆ ಬೇರೆ ಬ್ರಿಲಿಯನ್ಸ್ ಇದೆ. ನಾವು ಯಾವಾಗಲೂ ಈಗೋನಲ್ಲೇ ನಾವು ಕೆಲಸ ಮಾಡ್ತೀವಿ. ನನ್ನ ಮನವಿ ಇದೆ, ಈಗೋ ಬಿಡಿ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ರೈತರಿಗೆ ಅನುಕೂಲ ಮಾಡೋಕ್ಕಾಗುತ್ತೆ. ಇವತ್ತು ರೈತರು ಬೆಳಿಬೇಕು. ಎನಿಥಿಂಗ್ ಕ್ಯಾನ್ ಬಿ ಡಿಲೇಡ್. ಐ ರಿಪೀಟ್, ಎನಿಥಿಂಗ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಅಗ್ರಿಕಲ್ಚರ್. ಇಫ್ ದೇರ್ ಇಸ್ ನೋ ಅಗ್ರಿಕಲ್ಚರ್, ದೇರ್ ಇಸ್ ನೋ ಫುಡ್ ಇನ್ ದಿಸ್ ಕಂಟ್ರಿ. ಹಂಗಾಗಿ ಇವತ್ತು ರೈತ ಉಳಿದ್ರೆ ಮಾತ್ರ ಈ ದೇಶದಲ್ಲಿ ಫುಡ್ ಗ್ರೇನ್ ಉಳಿತತೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಬಹಳ ಕಷ್ಟಗಳಿದ್ದಾವೆ. ಇವತ್ತು ನೋಡ್ತಾ ಇದ್ರೆ ನಮ್ದು $700 ಬಿಲಿಯನ್ ನಮ್ಮ ವಹಿವಾಟಿದ್ರೆ, ಇವತ್ತು ಚೈನಾದು ಸುಮಾರು $2 ಟ್ರಿಲಿಯನ್ ವಹಿವಾಟಿದೆ. ಇವತ್ತು ಚೈನಾದವರು ಸುಮಾರು ಸೌತ್ಲಿಂದ ನಾರ್ತ್ ವರೆಗೆ ಸುಮಾರು 5 ಲಕ್ಷ ಕೋಟಿ ವೆಚ್ಚದಲ್ಲಿ ಇವತ್ತು ಸೌತ್ನಿಂದ ನಾರ್ತ್ಗೆ ನೀರು ಒಯ್ತಕ್ಕಂಥದ್ದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ರಾಜ್ಯಗಳು, ನಮ್ಮ ರಾಷ್ಟ್ರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 2 ಸೇರಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಖರ್ಚು ಮಾಡಿ ರೈತರಿಗೆ ನೀರಾವರಿ ಮಾಡ್ತಕ್ಕಂಥದ್ದು ಆಗಬೇಕು. ಫಾರ್ ಯುವರ್ ಸ್ಟ್ಯಾಟಿಸ್ಟಿಕ್ಸ್, ಟುಡೇ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಹ್ಯಾಸ್ ಗಾಟ್ ಹೈಯೆಸ್ಟ್ ವೆಟ್ಲ್ಯಾಂಡ್. ಇರಿಗೇಟೆಡ್ ಲ್ಯಾಂಡ್ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಇಂಡಿಯಾ ಮಾತ್ರ. ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ಯುರೋಪ್ ಇಸ್ ಅಟ್ ಓನ್ಲಿ 20%, ಚೈನಾ ಇಸ್ ಅಟ್ 40%, ವಿ ಆರ್ ಅಟ್ 48%. ಆದ್ರೂ ಕೂಡ ನಮ್ಮ ಈಲ್ಡ್ ಯಾಕಿಲ್ಲ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಆಗ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಅದಕ್ಕೆ ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಕೊನೆಯದಾಗಿ ಕನ್ಕ್ಲೂಷನ್ ಮಾಡ್ತಕ್ಕಂಥದ್ದು ಇಷ್ಟೇ, ನೀವು ಜಿಲ್ಲಾಡಳಿತ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೊಳ್ಳಿ, ಸ್ಟ್ಯಾಟಿಸ್ಟಿಕ್ಸ್ನ ತರಿಸ್ಕೊಳ್ಳಿ. ಇಡೀ ಕರ್ನಾಟಕದ ಪ್ರತಿ ಈಲ್ಡು, ಈ ಕರ್ನಾಟಕದಲ್ಲಿ ಸುಮಾರು 12 ಮಿಲಿಯನ್ ನಮ್ಮಲ್ಲಿರ್ತಕ್ಕಂಥ ಹೆಕ್ಟರು. ಇವತ್ತು ಹೈಯೆಸ್ಟ್ ಯಾವ್ದು ಗ್ರೋ ಮಾಡ್ತೀವಿ ನಾವು? ವಾಟ್ ಇಸ್ ದ ಕ್ರಾಪ್ ವಿ ಗ್ರೋ ಇನ್ ಕರ್ನಾಟಕ? ಹೈಯೆಸ್ಟ್ ಗ್ರೋತ್ ಇರ್ತಕ್ಕಂಥದ್ದು ಸುಮಾರು 10 ಮಿಲಿಯನ್ ಟನ್ ಹಾರ್ಟಿಕಲ್ಚರ್ ಇದೆ. ಅದರಲ್ಲಿ 5.5 ಮಿಲಿಯನ್ ಟನ್ ವೆಜಿಟೇಬಲ್ಸ್ ಇದೆ. ಅದರಲ್ಲಿ 70% ವೆಜಿಟೇಬಲ್ ವೇಸ್ಟ್ ಆಗಿ ಹೋಗ್ತದೆ. ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು. ಅದಾದ ನಂತರ ನಾವು ಸುಮಾರು 5 ಮಿಲಿಯನ್ ಟನ್ ನಾವು ಮೇಸ್ ಪ್ರಾಡಕ್ಟ್ ಮಾಡ್ತೀವಿ. ಸುಮಾರು 4 ಮಿಲಿಯನ್ ಟನ್ ನಾವು ರೈಸನ್ನ ಮಾಡ್ತಾ ಇದ್ದೀವಿ. ಇವತ್ತು 70% ಆಫ್ ಇಂಡಿಯಾಸ್
ಕಾಫಿ ಪ್ರೊಡಕ್ಷನ್ ನಾವು ಮಾಡ್ತೀವಿ, 35% ಆಫ್ ಇಂಡಿಯಾ ಸಿಲ್ಕ್ ಪ್ರೊಡಕ್ಷನ್ ನಾವು ಮಾಡ್ತೀವಿ. ಇಷ್ಟೆಲ್ಲ ಒಳ್ಳೇದಿದ್ರು ಕೂಡ ಇನ್ನ ಸಂಶೋಧನೆ ಆಗ್ಬೇಕು. ಯಾಕೆ ಆಗ್ಬೇಕಂತಂದ್ರೆ ರೈತರಿಗೆ ಬೆಲೆ ಸಿಗ್ಬೇಕಾಗಿದ್ರೆ ಬೆಲೆಗಿನ ಜಾಸ್ತಿ ಈಲ್ಡ್ ಕೂಡ ಜಾಸ್ತಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ನಮ್ಮ ಯೂನಿವರ್ಸಿಟಿ ಮುಖಾಂತರ ಸಂಶೋಧನೆ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಪುನಃ ಮತ್ತೊಮ್ಮೆ ಈ ಒಂದು ಏನು ಈ ಮೇಳ ಇದೆ ಇದು ಯಶಸ್ವಿ ಆಗಲಿ, ಇದರಿಂದ ಸಾವಿರಾರು ಸಂಖ್ಯೆಯ ರೈತರಿಗೆ ಲಕ್ಷಾಂತರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತರ ಸಮೂಹಕ್ಕೆ ನನ್ನ ನಮಸ್ಕಾರ ಹೇಳಿ, ನಮ್ಮ ಸರ್ಕಾರ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರ ವತಿಯಿಂದ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಸೆಲವರಾಯ ಸ್ವಾಮಿ ಅವರ ವತಿಯಿಂದ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ, ತಾವು ಬಂದಿದ್ದೀರಿ, ಈ ಒಂದು ಯಶಸ್ವಿ ಆಗಲಿ. ಇನ್ನು ಮುಂದೆ ಈ ದೇಶದಲ್ಲಿ ರೈತರು ಗಟ್ಟಿಯಾಗಿ ಎಮ್ಮರಾಗಿ ಬೆಳೀಲಿ ಅಂತ ಭಗವಂತನಲ್ಲಿ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.